ಭಾಳ ಈಸಿಯಾಗಿ ಸೊಗಸಾಗಿ ತಯಾರಾಗಿದೆ. ಇದು ಊಟಕ್ಕೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೋಬೋದು. ಗಟ್ಟಿಯಾಗಿ ಮಾಡಿ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಸೌತೆಕಾಯಿ ಸಾಸಿವೆ ಮೊಸರಿಂದ ಮಾಡಿದ್ದು. ಇದು ಮೊಸರಿಲ್ಲ, ಎಂಥದ್ದು ಇಲ್ಲ. ಬರೀ ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಜೀರಿಗೆ, ಮೆಣಸಿನ್ಕಾಯಿ ರುಬ್ಬಿ ಹಾಕಿದ್ದು ಅಷ್ಟೇ. ಭಾಳ ಈಸಿ. ಇದು ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ಬೆಂಬಲ ನೀಡಿ, ಆಯಿತಾ. ಕೆಲವಾರು ಕಾರಣಗಳಿಂದ ಹೆಲ್ತ್ ಇಶ್ಯೂಯಿಂದ ನನಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಈಗ ಮಾಡಿದ್ದೀನಿ, ಮುಂದಕ್ಕೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ದಯವಿಟ್ಟು ಬೆಂಬಲ ಕೊಡಿ. ನೋಡಿ, ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಸೇರಿಸೋಣ. ಆಯಿತು, ಮುಕ್ಕಾಲು ಚಮಚ ಜೀರಿಗೆ, ಒಂದು ಬೋಲಷ್ಟು ತೆಂಗಿನಕಾಯಿ ತುರಿ ಮತ್ತು ಪೀಸುಗಳು ಎರಡೂ ಸೇರಿಸಿದ್ದೇನೆ. 2.5 ಚಮಚ ಇದು ಒಗ್ಗರಣೆ, ಮತ್ತು ಒಗ್ಗರಣೆ ಹಾಕಿದ್ದೇನೆ. ಅದಕ್ಕೆ ಇಂಗು ಕೂಡ ಸೇರಿಸಿದ್ದೀನಿ, ಆಯಿತಾ. ಇವಾಗ ರುಬ್ಕೊಂಬಂದು ಇದನ್ನು ಮಿಕ್ಸ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಭಾಳ ಚೆನ್ನಾಗಿರುತ್ತೆ ಇದು. ಏನೇ ಅಂದ್ಕೊಳ್ಳೋಕೆ ಇಲ್ಲದೆ ಹೋದರೂ, ಪಕ್ಕದಲ್ಲಿ ಸೈಡ್ ಡಿಶ್ ಇಲ್ಲದೆ ಹೋದರೂ ತಿನ್ನುವಂಥ ಖಾದ್ಯ. ಗ್ಯಾಸ್ಟ್ರಿಕ್ ತೆಚ್ಚಲೆ. ಹಲೋ, ನೋಡಿ, ಇದೀಗ ರೆಡಿಯಾಗಿದೆ. ಇದು ಕುದಿಸೋ ಕೆಲಸ ಇಲ್ಲ, ರೆಡಿಯಾಗಿ ಏನೇನು ಹಾಕಿದೆ. ಈಗ ಜೀರಿಗೆ, 3 ಮೆಣಸಿನ್ಕಾಯಿ, ಆಯಿತಾ, ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ, ಮತ್ತು ಈಗ ಒಗ್ಗರಣೆ ಹಾಕ್ತೀನಿ. ತುಪ್ಪ ಕೂಡ ಹಾಕಿದ್ದೇನೆ. ಎಣ್ಣೆ ತುಪ್ಪ ಎರಡೂ ಸೇರಿಸಿದ್ದೀನಿ, ರುಚಿ ಬರಲಿ ಅಂತ. ಇಷ್ಟೇ. ಇದನ್ನು ನೀರಾಗಿ ಕೂಡ ನಾವು ಮಾಡ್ಕೊಬೋದು, ಸ್ವಲ್ಪ ನೀರಾಗಿ ಅಷ್ಟೇ. ಇದು ಸಾರು ಥರ ನಾವು ವಿತೌಟ್ ಫೈರ್ ಅನ್ಬೋದು, ಅಂದರೆ ಏನು ಬೇಯಿಸದೆ ಮಾಡುವಂಥ ಡಿಶ್ ಇದು. ಭಾಳ ರುಚಿಯಾಗಿರುತ್ತೆ. ಸೌತೆಕಾಯಿಯ ಕಡಲೆಬೇಳೆ ಎರಡೂ ಸೇರಿಸಿ ಮಾಡಿರ್ತಕ್ಕಂಥದ್ದು. ಕಡಲೆಬೇಳೆ ಮತ್ತು ತೆಂಗಿನ ತುರಿ, ಜೀರಿಗೆ, ಇಂಪಾರ್ಟೆಂಟು, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಈ ಬಣ್ಣ ಬರುತ್ತೆ. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ, ಇದನ್ನು ತಯಾರಿಸಿ. ಇನ್ನೊಂದು ಚೂರು ಉಪ್ಪು ಬೇಕಾದರೆ ಹಾಕ್ಕೋಬೋದು. ಸರಸ್ವತಿ ವ್ಲಾಗ್ಗೆ ಸ್ವಾಗತ. ನಿಮಗೆ ಸೌತೆಕಾಯಿನ ಒಂದು ಗೊಜ್ಜನ್ನು ಮಾಡಿ ತೋರಿಸ್ತೇನೆ. ಇದನ್ನು ಗೊಜ್ಜು ಅಂತಲೇ ಹೇಳ್ತಾರೆ. ನೀವು ಕಾಯಿ ಸಾಸಿವೆ ತಿಂದಿರ್ಬೋದು, ಮಾಡಿರ್ಬೋದು. ಇದು ಒಂದು ಕಡಲೆಬೇಳೆ ಒಂದು 2.5 ಟೇಬಲ್ ಚಮಚದಷ್ಟು ಹುರಿದು ಅದನ್ನು ಮಿಕ್ಸಿಗೆ ಹಾಕಿಟ್ಟಿದ್ದೀನಿ, ಆಯಿತಾ. ಇದು ಕಾಯಿ ಒಂದು ಹಿಡಿಯಷ್ಟು ಕಾಯಿ ತುರಿ ಇದೆ. ಇವಾಗ ಸೌತೆಕಾಯಿ, ಒಂದು ಸಣ್ಣ ಸೌತೆಕಾಯಿನ ಎಷ್ಟಾದರೂ ಹಾಕ್ಕೋಬೋದು ನೀವು ಸೌತೆಕಾಯಿ, ಮತ್ತು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಒಂದು 3 ಬ್ಯಾಡಗಿ ನಾನು ಹುರ್ಕೊಂಡು ನಿಮಗೆ